ಜಯಂತ್, ನಿನ್ನಿನ ಕ್ಲಾಸ್ ಒಳಗಡೆ ಯಾವ್ದು ನೋಡಿದಪ್ಪ ಅಂದ್ರೆ ತಾರ್ಕಿಕ ವಿಚಾರದ ಬಗ್ಗೆ, ವಿವೇಚನೆಯ ಬಗ್ಗೆ. ಸೊ ಯಾವ ರೀತಿ ನಾವು ಎಲ್ಲನೂ ಇದನ್ನು ಮಾಡಬೇಕು, ವೆನ್ ಆಕ್ಷನ್ ಯಾವ ರೀತಿ ಹಾಕ್ಕೋಬೇಕು, ಮತ್ತು ಸೊ ಹೆಂಗೆ ನಾವು ಅದನ್ನು ಬಿಡಿಸ್ಬೇಕು, ಸೊ ಯಾವ ಥರ ನಾವು ತಿಳ್ಕೊಬೇಕು, ಸೊ ಹೆಂಗೆ ಪ್ರಶ್ನೆಗಳನ್ನ ಕೇಳ್ತಾರೆ, ಎಲ್ಲನೂ ಕೇಳ್ದಾಗ ಹೆಂಗೆ, ಸೊ ಒಂದೊಂದು ಕೇಳ್ದಾಗ ಹೆಂಗೆ, ಈ ಥರ ವೆನ್ ಆಕ್ಷನ್ನ ಯಾವ ಥರ ಹಾಕ್ಕೋಬೇಕು, ಎಕ್ಸ್ ವಾಯ್ಗಳನ್ನು ನಾವು ತಿಳ್ಕೊಂಡು ಎಕ್ಸ್ ವಾಯ್ಗಳು ಎಲ್ಲ ಎಕ್ಸ್ಗಳು ವಾಯ್ಗಳಾದಾಗ ಎಲ್ಲ ಎಕ್ಸ್ಗಳು ವಾಯ್ಗಳಾಗಿವೆ, ಕೆಲವು ಎಕ್ಸ್ಗಳು ವಾಯ್ಗಳಾಗಿವೆ, ಕೆಲವು ವಾಯ್ಗಳು ಎಕ್ಸ್ಗಳಾಗಿವೆ, ಯಾವ ಎಕ್ಸ್ಗಳು ವಾಯ್ಗಳಾಗಿಲ್ಲ, ಈ ರೀತಿ ಯಾವ ಥರ ಬರ್ತಾವೆ ಕ್ಲಾಸ್ ಬಗ್ಗೆ ಹೇಳಿದ್ದೆ ನಾನು. ಮತ್ತು ಒಂದೆರಡು ಎಕ್ಸಾಂಪಲ್ಲು ಸಿಂಪಲ್ಲಾಗಿ ಬಿಡಿಸಿದ್ದೆ, ಮತ್ತು ಇನ್ನೊಂದೆರಡು ಉದಾಹರಣೆ ನೀವು ಬಿಡಿಸ್ರಿ ಅಂತೇಶನ್ನು ಕೊಟ್ಟಿದ್ದೆ. ನೀವು ಯಾರು ಬಿಡಿಸಿರಿ ಏನಂತೇಶನ್ ನೋಡ್ಕೊಳ್ರಿ. ನಾನು ಕೊಡುವಂತಹ ಕ್ಲಾಸ್ಗಳು ನಿಮಗೆ ಯೂಸ್ ಆಗತ್ತಿದ್ದು ಅಂದರೆ ಹಂಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಪ್ಪ ಚಾನಲ್ಲ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತಷ್ಟು ನಮಗೂ ಖುಷಿ ಹೆಚ್ಚಾಗುತ್ತೆ. ಮತ್ತೇನಂದ್ರೆ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡಬೇಕು, ಮತ್ತಷ್ಟು ಕ್ಲಾಸ್ ಬಗ್ಗೆ ನಾವು ಸ್ಟಡಿ ಮಾಡ್ಬೇಕು. ಸ್ಟಡಿ ಮಾಡಲ್ಲಂತೂ ಏನೂ ಆಗಂಗಿಲ್ಲ, ನಾವು ಓದ್ಲಾರ್ದು ಏನೂ ಆಗಲಿಲ್ಲ. ಅದಕ್ಕೆ ಏನೈತಿ ನಾವು ಓದ್ತಿರ್ತೀವಿ, ಓದ್ಕೊಂತ ನಿಮ್ಗೆ ಅಷ್ಟು ಯೂಸ್ ಆಗಲಿ ಅಂತೇಶನ್ ಅದನ್ನು ಶೇರ್ ಮಾಡೋಕೆ ಹತ್ತಿರ್ತೀನಿ. ಓಕೆ, ಇಲ್ಲಿ ನೋಡ್ಕೊಳ್ರಿ. ಪ್ರಶ್ನೆ ಏನೈತೆ ಅಂದ್ರೆ ಎಲ್ಲ ಎಕ್ಸ್ಗಳು ವಿಗಳು ಯಾವುದೇ ಎಲ್ ಸಹ ಜೆ ಅಲ್ಲ ಅಂತೇಶನ್ ಕೊಟ್ಟ. ನಾವು ಇಲ್ಲಿ ಡೈರೆಕ್ಟಾಗಿ ವೆನ್ ಆಕ್ಷನ್ನ ಹಾಕ್ಕೊಂಡ್ರಿ ನಾವು. ಸೊ ಎಲ್ಲ ಎಕ್ಸ್ಗಳು ಎಲ್ಲ ಅಂದಾಗ ಸೊ ನಾವೇನೈತಿ ನಡ್ಬರ್ಕ್ ಬರೋಕಾಕತಿ. ಸೊ ಅವಾಗ ಏನು ಮಾಡ್ಬೇಕಂದ್ರೆ ನೋಡ್ಕೊರ್ಲಿ, ಹಾಕ್ತೀನಿ, ಎರಡು ವೆನ್ ಆಕ್ಷನ್ ಹಾಕ್ತೀನಿ. ನೆಕ್ಸ್ಟ್ ಏನೈತಿಲ್ಲ, ಎಲ್ಲ ಎಲ್ಗಳು ವಿಗಳು ಅಂತ ಹೇಳ್ತಾನೆ. ಅಂದರೆ ಎಲ್ಲ ಎಲ್ಗಳು ಏನಂತಿ ನಡ್ಬರ್ಕ್ ಬರಬೇಕು. ಎಲ್ಲ ಎಲ್ಗಳು ವಿಗಳು ಅಂತ ಹೇಳ್ತಾನಂದ್ರೆ ಎಲ್ ಏನೈತಿ ನಡ್ಬರ್ಕ್ ಬರಲಿ. ಎಲ್ಲ ಎಲ್ಗಳು ವಿಗಳು ಇರಲಿ, ಕಲರ್ ಇದೆ ಇರಲಿ. ಮತ್ತು ಯಾವುದೇ ಎಲ್ ಸಹ ಜೆ ಅಲ್ಲ ಅಂದ್ರೆ ಜೆ ಅಲ್ಲ ಅಂತ ಹೇಳ್ತಾನೆ ನಾವು. ಜೆ ಅನ್ನೋದೈತಿ ಸಪ್ರೇಟ್ ಹಾಕೊಂಡ್ಬಿಟ್ರಿ. ಓಕೆ, ಇಲ್ಲಿ ನಾವು ಬರ್ಕೊಂಡು ನಮ್ಗೆ ಹೆಂಗೆ ಬೇಕು ಹಂಗೆ ನಾವು ತೋರಿಸ್ತೀನಿ ನಿಮಗೆ ಬರ್ಕೊಂಡು. ನೋಡ್ರಿ, ಎಲ್ಲ ಎಲ್ಗಳು. ಸೊ ಎಲ್ಲ ಅಂತ ಬಂದಾಗಂತಿ ಎಲ್ಲ ಎಲ್ ಅಂತಂದ್ರೆ ಏನೇ ಇರಲಿ, ಅದು ಎಲ್ಲಿರಲಿ, ಹೆಸರಿರಲಿ, ಊರಿರಲಿ, ಅದನ್ನೇನಂತಿ ನಡ್ಬರ್ಕ್ ಬರ್ಕೋಬೇಕು. ಎಲ್ಲ ಅಂತಂದಾಗ ನಡ್ಬರ್ಕ್ ಬರಬೇಕು. ಅದ್ರ ಮ್ಯಾಗ ಏನದಿಲ್ಲ ಅದನ್ನು ಎಲ್ಲ ಎಲ್ಗಳು ವಿಗಳು ಅಂತ ನಂತರ ಎಲ್ಲ ಎಲ್ಗಳು ವಿಗಳು ಅಂತ ಹೇಳ್ತಾನೆ. ಅಂದ್ರೆ ವಿಗಳು ಅಂತ ಹೇಳ್ತಾನೆ. ಯಾವುದೇ ಎಲ್ ಸಹ, ಯಾವುದೇ ಎಲ್ ಅಂದ್ರೆ ಎಲ್ಗೆ ಸಹ ಜೆ ಅಲ್ಲ ಅಂತ ಹೇಳ್ತಾನೆ. ಅಂದ್ರೆ ಜೆಕ ಮತ್ತು ಎಲ್ಗೆ ಸಂಬಂಧ ಇಲ್ಲ ತಂದಾಗ ವಿಗೂ ಸಂಬಂಧ ಇಲ್ಲ ಅಂತ ಅರ್ಥ ಆಯ್ತು. ಜೆ ಅಂತಂತ ಸಪ್ರೇಟ್ ಬರ್ಕೊಂಡ್ಬಿಡ್ರಿ. ಯಾರು ಬಿಡಿಸಿರಿ? ಓಕೆ, ಬಿಡಿಸಿಲ್ಲ ಅಂದ್ರೆ ಇಲ್ಲಿ ನೋಡ್ಕೊಡ್ರಿ. ತೀರ್ಮಾನ ಒಂದೇನೈತ್ರಿ, ಎಲ್ಲ ವಿಗಳು ಎಲ್ಗಳು ಅಂತ ಕೊಟ್ಟ ನಾವು. ಎಲ್ಲ ವಿಗಳು ಎಲ್ಗಳು ಅಂತ ಹೇಳ್ತಾನೆ ನಾವು. ಅಂದರೆ ಎಲ್ಲ ವಿಗಳು ಎಲ್ಗಳು ಅಂತ. ಆದ್ರೆ ಇಲ್ಲಿ ನೋಡ್ರಿ ಹೊರಗೈತೆ ಅದ. ಸೊ ಎಲ್ಲ ವಿಗಳು ಅಂದ್ರೆ ಎಲ್ಗಳು ಆಗಂಗಿಲ್ಲ ಇಲ್ಲಿ. ಯಾಕಂದ್ರೆ ಎಲ್ಲ ಎಲ್ಗಳು ವಿಗಳಾಗ್ಯಾವ. ಅಂದ್ರೆ ಒಂದು ವೇಳೆ ವಿಗಳ ಮ್ಯಾಗ ಎಲ್ಲಿತ್ತಂದ್ರೆ ಎಲ್ಲ ಎಲ್ಗಳು ವಿಗಳ ಬರೆಯೋ ಬದಲ ಎಲ್ಲ ವಿಗಳು ಎಲ್ಗಳಂತ ಅದು ಕರೆಕ್ಟ್ ಆಕಿತ್ತ. ಆದರೆ ಇಲ್ಲಿ ಏನು ಕೊಟ್ಟನತ್ತಂದ್ರೆ ಸೊ ಎಲ್ಲ ವಿಗಳು ಎಲ್ಗಳು ಅಂತಂದ ನನ್ನ ಬಳಕ. ಎಲ್ಲ ವಿಗಳು ಹೊರಗದಾವು, ಎಲ್ ನಡಬಾರ್ಕೈತಿ. ಸೊ ಅಂದಾಗಿದ್ದು ಒಂದನೇದು ಹೇಳಿಕೆ ತಪ್ಪಾಗುತ್ತೆ. ಓಕೆ, ಇನ್ನು ಮುಂದೆ ಯಾವುದೇ ಎಲ್ ಸಹ ಜೆ ಅಲ್ಲ ಐತಲ್ಲ, ಅದಕ್ಕೆ ಏನೈತಿ ಎಲ್ಲ ಜೆಗಳು ವಿಗಳು ಅಂತ ಹೇಳ್ತಾನವ. ಎಲ್ಲ ಜೆಗಳು ವಿಗಳು ಅಂತ ಹೇಳ್ತಾನೆ. ಅಂದ್ರೆ ಸಂಬಂಧ ಇದಕ್ಕೆ ಏನೋ ಐತಿ ಅಂತ ಹೇಳಿಲ್ಲ ಅವ. ಸೊ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂದ ಮ್ಯಾಗ ಅವಾಗ ಇದು ಕೂಡ ಹೇಳಿಕೆ ತಪ್ಪಾಕೈತಿ. ಆನ್ಸರ್ ಯಾವ್ದಾಕೈತಿ ಅಂದ್ರೆ ಯಾವುದೇ ತೀರ್ಮಾನವು ಅನುಸರಿಸುವುದಿಲ್ಲ. ಆಯ್ತಾ? ಒಂದು ವೇಳೆ ಕರ್ತ ಎಲ್ಲ ಜೆಗಳು ವಿಗಳು ಇದನ್ನು ಕೊಡುವ ಬದಲ ವಿಗಳಲ್ಲ ಅಂತ ಹೇಳಿ ಕೊಟ್ಟೆ ತಿಳ್ಕೊ, ಅವಾಗ ಇದು ಹೇಳಿಕೆ ಕರೆಕ್ಟ್ ಆಗುತ್ತೆ. ಅಲ್ಲಿ ಅಂದ್ರೆ ಹೆಂಗಿರ್ತೈತಿ, ಹೇಳಿಕೆಗಳ ಮ್ಯಾಗ ಡಿಪೆಂಡ್ ಆಗಿರ್ತೈತಿ. ಓಕೆ, ನೆಕ್ಸ್ಟ್ ನೋಡ್ಕೊಳ್ರಿ. ಇಲ್ಲಿ ಏನು ಮಾಡಿದ್ನಿ, 3 ಹೇಳಿಕೆಗಳನ್ನ ಕೊಟ್ಟ, ತೀರ್ಮಾನಗಳ 2 ಕೊಟ್ಟಿದ್ನಿ. ಸೊ 3 ಹೇಳಿಕೆ ಏನೇನದಾವು ನೋಡ್ಕೊಳ್ರಿ. ಏನೈತಿ, ವೆನ್ ಆಕ್ಷನ್ ಹಾಕೊಂಡ್ಬಿಡ್ರಿ. ವೆನ್ ಆಕ್ಷನ್ ಹಾಕೋರಿ. ಸೊ ವೆನ್ ಆಕ್ಷನ್ ಹಾಕೊಂಡ್ಬಿಡ್ರಿ. ಏನೈತಿ ನೋಡ್ಕೊಳ್ರಿ, ಎಲ್ಲ ಸೈಕಲ್ಗಳು ಚಕ್ರಗಳು ಅಂತ ಕೇಳ್ತಾನ ನಾವು. ಎಲ್ಲ ಸೈಕಲ್ಗಳು ಚಕ್ರಗಳು, ಎಲ್ಲ ಸೈಕಲ್ಗಳು ಅನ್ನೋದು ಏನು ಮಾಡೋಣ್ರಿ, ನಡ್ಬಾರ್ಕ್ ಹಾಕೋಬೇಕು. ಓಕೆ, ಚಕ್ರಗಳು ಅಂತ ಹೇಳ್ತಾನೆ ನಾವು. ಎಲ್ಲ ಸೈಕಲ್ಗಳು ಚಕ್ರಗಳು ಅಂತ ಹೇಳ್ತಾನೆ ಅಂದಮ್ಯಾಗ ನಾವು ಮ್ಯಾಗ ಹಾಕೋರಿ. ಎಲ್ಲ ಸೈಕಲ್ ಚಕ್ರ ಅಂತ ಹೇಳ್ತಾನೆ ಅಂದ ಬಳಿಕ ಇನ್ನು ಮುಂದೇನಿಲ್ಲ, ಎಲ್ಲ ಸೈಕಲ್ಗಳು ಚಕ್ರಗಳು. ಓಕೆ, ಸೊ ಚಕ್ರಗಳು ಅನ್ನೋದೇನೈತಿ ಮ್ಯಾಗ ಹಾಕೊಂಡ್ಬಿಡ್ ನಾವು. ಓಕೆ,
ಕೆಲವು ಸೈಕಲ್ಗಳು ವಾಹನಗಳು ಅಂತ ಹೇಳ್ತಾನೆ ನಾವು. ಅಂದ್ರೆ ನೋಡ್ರಿ ಇಲ್ಲಿ ಬರ್ಕೊಂಡು ಬಿಡುನ್ರಿ, ಕರೆಕ್ಟ್ ತಿಳಿಯಂಗಿಲ್ಲ ಇಲ್ಲಿ ಹಂಗೆ ಹೇಳ್ಕೋತ ಹೋದ್ನಂದ್ರೆ ಏನು ಹೇಳ್ತಾನಂತಂದ್ರೆ ಎಲ್ಲ ಸೈಕಲ್ಗಳು, ಸೊ ಇವೆಲ್ಲ ಸೈಕಲ್ಗಳದಾವ ರೀ. ಸೊ ಎಲ್ಲ ಸೈಕಲ್ಗಳು, ಸೈಕಲ್ ಇವು ಇವೆಲ್ಲ ನಡಬರ್ಕಿರೋ ಎಲ್ಲ ಸೈಕಲ್ಗಳು ಚಕ್ರಗಳು ಅಂತ ಹೇಳ್ತಾನೆ ನಾವು. ಚಕ್ರಗಳು ಎಲ್ಲ ಸೈಕಲ್ಗಳಿಂದಲೇ ಚಕ್ರ ಅಂತ ಹೇಳ್ತಾನೆ ನಾವು. ಅಂದ್ರೆ ಈ ಎಲ್ಲ ಸೈಕಲ್ಗಳ ಚಕ್ರದ ಅಂತ ಹೇಳ್ತಾನೆ. ಇದನ್ನು ನಡಬರ್ಕ್ ಬರ್ಕೋದು ಬೇಡ ನೋಡಿ. ಏನೈತ್ರಿ, ಎಲ್ಲ ಸೈಕಲ್ಗಳದಾವ್ರಿ, ಇವು ಸೈಕಲ್ಗಳದವು ಚಕ್ರಗಳು ಅಂತ ಹೇಳ್ತಾನೆ. ಎಲ್ಲ ಸೈಕಲ್ಗಳು ನಡಬರ್ಕ ಅಂದ್ಮ್ಯಾಗ ಚಕ್ರಗಳು ಮ್ಯಾಗ ಬರ್ತಾವೆ, ಚಕ್ರಗಳು ಅಂತ ಹೇಳ್ತಾನೆ ನಾವು. ಕೆಲವು ಸೈಕಲ್ಗಳು ವಾಹನಗಳಂತ ಹೇಳ್ತಾನೆ. ಕೆಲವು ಸೈಕಲ್ಗಳು ಅಂತಂದಾಗ ಸೈಕಲ್ ನಡಬರ್ಕೈತಿ, ಚಕ್ರ ಮ್ಯಾಗ ಐತಿ ಅಂದಾಗ ಏನೈತಿಲ್ಲ, ಅವಾಗ ಕೆಲವು ಸೈಕಲ್ಗಳು ಅಂದಾಗ ಸೊ ಇದ್ರ ಮ್ಯಾಗೂ ಕೂಡ ನಾವು ಇದನ್ನ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಆದ್ರೂ ಬರಬೇಕಾದ ಇದು ನೋಡ್ಕೊಳ್ರಿ. ಅಂದ್ರೆ ಕೆಲವು ಅಂತ ಬಂದಾಗ ಏನೈತಿಲ್ಲ ಸೀದಾ ಏನೈತಿ ನೋಡ್ರಿ, ನಿಮ್ಗೆ ಅದೇ ಪದ್ಧತಿ ತಿಳಿಯೋ ರೀತಿ ಒಳಗೆ ಹಾಕ್ತೀನಿ. ಈ ಥರ ಬರ್ಬೇಕು. ಅಂದ್ರೆ ಏನೈತಿ ಇಲ್ಲಿ ಇದು ಆನ್ಸರ್ ಒಳಗೆ ಹೇಳ್ತೀನಿ, ಅಂದ್ರೆ ಹೇಳಿಕೆ ಒಳಗೆ ನಿಮಗೆ ತೀರ್ಮಾನಗಳು ಏನದಲ್ಲ ಅದ್ರಾಗ ಗೊತ್ತಾಗುತ್ತೆ. ಹೀಗಾಯ್ತಾ, ಕೆಲವು ಸೈಕಲ್ಗಳು ವಾಹನಗಳಂತ ಹೇಳ್ತಾನವ. ಅಂದ್ರೆ ಎಲ್ಲ ಸೈಕಲ್ಗಳು ಚಕ್ರಗಳಾಕ್ಕವು, ಕೆಲವು ಸೈಕಲ್ಗಳು ವಾಹನ ಅಂದಾಗ ಇದ್ರೊಳಗೆ ಸಂಬಂಧ ಐತಿ ತರ್ತಾ ಐತೆ. ಅಂದ್ರೆ ಕೆಲವು ಸೈಕಲ್ಗಳು ವಾಹನಗಳಾಗ ಅಂದ್ರೆ ಕೆಲವು ವಾಹನಗಳು ಸೈಕಲ್ಗೂ ಆಗಿರ್ತಾವ. ಕೆಲವು ವಾಹನಗಳು ಟೈರ್ಗಳಂತ ಹೇಳ್ತಾನವ. ಇಲ್ಲಿ ವಾಹನ ಅಂತ ಬರ್ಕೊಳ್ರಿ. ಈ ವಾಹನಗಳಾಕವ. ಇನ್ನೇನು ಹೇಳ್ತಾನಂತಂದ್ರ ಕೆಲವು ವಾಹನಗಳು ಟೈರ್ಗಳಂತ ಹೇಳ್ತಾನ. ಅಂದ್ರೆ ವಾಹನಗಳು, ಕೆಲವು ವಾಹನಗಳು ಟೈರ್ಗಳಾಗ್ಯಾವ. ಇಲ್ಲಿ ಹಾಕೊಳ್ರಿ, ಕೆಲವು ಇದಕ್ಕೆ ಹಾಕೋಬೇಕು. ಇದಕ್ಕೆ ಇವೇನಾಗ್ಯಾವ ಅಂದ್ರೆ ಟೈರ್ ಹಾಕವ ಅಂತ ಹೇಳ್ತಾನವ. ಸೊ ಯಾವ ಟೈರ್ ಆಗ್ಯಾವು, ಕೆಲವು ವಾಹನಗಳು ಟೈರ್ಗಳಾಗ್ಯಾವ. ಕೆಲವು ವಾಹನಗಳು ಟೈರ್ ಆಗ್ಯಾವ ಅಂದ್ರೆ ಕೆಲವು ಟೈರ್ಗಳು ವಾಹನಗಳಾಗಿರ್ತಾವು. ಸೊ ಅದಕ್ಕೆಂತಲೇ ಇದನ್ನ ಟೈರ್ ಅಂತ ಬರ್ಕೋರಿ. ಓಕೆ, ಇನ್ನು ತೀರ್ಮಾನಗಳು ನೋಡ್ಕೊಡ್ರಿ. ಏನೈತಿ, ಕೆಲವು ಸೈಕಲ್ಗಳು ಟೈರ್ಗಳಂತ ಹೇಳ್ತಾನವ. ಸೈಕಲ್ ಇಲ್ಲೈತ್ರಿ, ಟೈರ್ ಇಲ್ಲೈತಿ. ಕೆಲವು ಸೈಕಲ್ಗಳು ಟೈರ್ಗಳಂತ ಹೇಳ್ತಾನಂದ್ರೆ ಇಲ್ಲಿ ಇದು ಅನುಸರಿಸುವುದಿಲ್ಲ, ಸಂಬಂಧ ಇಲ್ಲಿದೆ ಇದಕ್ಕೆ ತಿಳಿತಾ. ಸೊ ಅಂದ್ರೆ ಇದಕ್ಕೆ ದೂರ ಐತಿ. ಅಂದ್ರೆ ಒಂದು ವೇಳೆ ಏನಾರ ಕೆಲವು ಸೈಕಲ್ಗಳು ಟೈರ್ಗಳು ಆಗಿರ್ತಾವಂತಂದ್ರೆ ಅವಾಗೇನೈತಿ ಇಲ್ಲಿ ಬರ್ತಿತ್ತದು, ಆದ್ರೆ ಇಲ್ಲೆಲ್ಲ. ಸೊ ಸಂಬಂಧ ಇಲ್ಲ ಅಂದ ಬಳಕ ಇದು ಹೇಳಿಕೆ ಅನುಸರಿಸೋದಿಲ್ಲ. ಇನ್ನು ಕೆಲವು ಚಕ್ರಗಳು ವಾಹನಗಳಲ್ಲ ಅಂತ ಹೇಳ್ತಾನವ. ಅಂದ್ರ ಇದು ಚಕ್ರ ಐತ್ರಿ. ಸೊ ಇಲ್ಲಿ ಚಕ್ರ ಐತ್ರಿ ಅಂದ ಬಳಕ ಏನ್ ಮಾಡ್ಯಾನು, ಕೆಲವು ಸೈಕಲ್ಗಳು ವಾಹನಗಳಂದಾಗ ಏನದಿಲ್ಲ, ಸೈಕಲ್ ನಾವು ಕೆಲವು ಇಲ್ಲಿ ಆಗ್ಯಾವ ಒಂದು ಬಳಕ. ಸೊ ಅವೇನು ಕೇಳಂದ್ರೆ ಇದನ್ನ ಸೈಕಲ್ಕ ಮತ್ತು ವಾಹನ ಸಂಬಂಧ ಕೇಳವ. ಇಲ್ಲಿ ಏನು ಹೇಳ್ತಾನಂದ್ರೆ ತೀರ್ಮಾನದೊಳಗೆ ಕೆಲವು ಚಕ್ರಗಳು ವಾಹನಗಳಲ್ಲ ಅಂತ ಹೇಳ್ತಾನವ. ಅಂದ್ರೆ ಕೆಲವು ಚಕ್ರಗಳು ವಾಹನಗಳಲ್ಲ ಅಂತ ಹೇಳ್ತಾನಂದ್ರೆ ಇಲ್ಲಿ ನೋಡ್ಕೊಡ್ರಿ. ಸೊ ಇಲ್ಲಿ ಸಂಬಂಧ ಐತ್ರೆ, ಕೆಲವು ಇದ್ರ ಮ್ಯಾಗ ಹಾದೈತಿ. ಸೊ ಇದು ಶೇಡಿಂಗ್ ಮಾಡ್ಕೋರಿ ಇದನ್ನ. ಸೊ ಇದನ್ನ ಶೇಡಿಂಗ್ ಮಾಡ್ಕೊಂಡಿರೋದ್ ಬಳಕ ವಾಹನಕ್ಕೆ ಚಕ್ರ ಸಂಬಂಧ ಐತಿ. ಅಂದ್ರೆ ಕೆಲವು ಇದ್ರೊಳಗೂ ಚಕ್ರಗಳು ಕೂಡ ವಾಹನಗಳಾಗ್ಯಾವು, ಇಲ್ಲ ವಾಹನಗಳು ಚಕ್ರಗಳಾಗ್ಯಾವು. ಹಂಗಾದ್ರೆ ಇವೇನು ಹೇಳ್ತಾನು, ಕೆಲವು ಚಕ್ರಗಳು ವಾಹನಗಳ ಅಲ್ಲ ಅಂತ ಹೇಳ್ತಾನಂದ ಬಳಕ ಸೊ ಆಗ್ತಾವಲ್ಲಿ. ಅಂದ್ರೆ ಇದು ಹೇಳಿಕೆ ಕೂಡ ತಪ್ಪಾಗೈತಿ. ಆನ್ಸರ್ ಅಂದ್ರೆ ತೀರ್ಮಾನ 1 ಮತ್ತು 2 ಯಾವುದು ಅನುಸರಿಸುವುದಿಲ್ಲ. ಸೊ ಇದು ಸರಿಯಾದ ಉತ್ತರ. ವೆನ್ ನಕ್ಷೆ ಏನಂದ್ರೆ ನೀವು ಹಾಕೊಳ್ಳೋಕೆ ಗೊತ್ತಾಗಬೇಕಷ್ಟ, ಇರ್ಲಿಕ್ಕಂದ್ರೆ ಗೊತ್ತಾಗಂಗಿಲ್ಲ. ಸೊ ಡೈರೆಕ್ಟಾಗಿ ಬಿಡಿಸ್ಬಿಡ್ತೀನಿ. ಅಂದ್ರೆ ನಾ ಈಗ ವೆನ್ ನಕ್ಷೆ ಹಾಕೊಂತ ಕೂತೀನಿ ಅಂದ್ರೆ ಲೇಟ್ ಆಗುತ್ತೆ. ಇಲ್ಲೇನೈತಿ ಕ್ವಶನ್ ನೋಡ್ಕೊಡ್ರಿ, ಎಲ್ಲ ಡಬ್ಬಿಗಳು ನಾಯಿಗಳಾಗಿವೆ ಅಂದ್ರೆ ಏನು ಮಾಡ್ರಿ, ಒಂದು ಹಾಕೊಳ್ರಿ ವೆನ್ ನಕ್ಷೆ. ಏನು ಹೇಳ್ತಾನಂತಂದ್ರೆ ಎಲ್ಲ ಡಬ್ಬಿಗಳಿವು. ಆ್ಯಕ್ಚುಲಿ ಕರೆಕ್ಟ್ ಸರಿ ಆಗಲ್ಲ, ನೋಡ್ಕೊಂಬಿಡ್ರಿ. ಬಡ ಹಾಕ್ಬಿಡ್ತೀನಿ.
ಓಕೆ, ಇರಲಿ ಅದು ಕಲರ್ ಅದೇ ಇರಲಿ. ಇಲ್ಲಿ ನೋಡ್ಕೊಳ್ರಿ ಏನಂತ ಹೇಳ್ತಾನಂದ್ರೆ ಅವ, ಕೆಲವು ಡಬ್ಬಿಗಳು ಅಂದ್ರೆ ಎಲ್ಲ ಡಬ್ಬಿಗಳು ಅಂದ್ರೆ ಎಲ್ಲ ಡಬ್ಬಿಗಳು ಇವು ಏನೈತಿ ಡಬ್ಬಿಗಳು ಅಂತ ಬರ್ಕೊಡ್ರಿ ಅದನ್ನು. ಎಲ್ಲ ಡಬ್ಬಿಗಳು ನಾಯಿಗಳು ಅಂತ ಹೇಳ್ತಾನ, ನಾಯಿಗಳಾಗಿವೆ. ಏನೇನು ಹೇಳ್ತಾನಂದ್ರೆ ಕೆಲವು ನಾಯಿಗಳು ಇಲಿಗಳಾಗಿವೆ ಅಂತ ಹೇಳ್ತಾನಂದ್ರೆ ಇಲಿಗೆ ನಾಯಿಗೆ ಸಂಬಂಧ ಐತ್ರಿ, ಆದ್ರೆ ಡಬ್ಬಿಗೆ ಏನೂ ಸಂಬಂಧ ಇಲ್ಲ ಅಂದಾಗ ಏನೈತಿ ಸ್ವಲ್ಪ ವೆನ್ನಕ್ಷೆ ಅದ್ರೊಳಗೆ ಹಾಕೊಂಡ್ಬಿಡ್ರಿ. ಕೆಲವು ಇಲಿಗಳು ನಾಯಿಗಳಾಕಾವ ಅಂತ ಹೇಳ್ತಾನವ, ಅಂದ್ರೆ ಇದಕ್ಕೆ ಕೆಲವು ಸಂಬಂಧ ಐತೆ ಅನ್ನಂಗಾಯ್ತ. ಇನ್ನು ನೆಕ್ಸ್ಟ್ ಏನಂತ ಕೆಲವು ಇಲಿಗಳು ಸೇಬುಗಳಾಗಿವೆ ಅಂತ ಹೇಳ್ತಾನವ. ಕೆಲವು ಇಲಿಗಳು ಅಂದ್ರೆ ಮತ್ತೇನೈತಿ ಇಲಿಗೆ ಮತ್ತು ಸೇಬಿಗೆ ಸಂಬಂಧ ಐತಿ ಕೆಲವು. ಸೊ ಕೆಲವು ಸೇಬುಗಳು ಇವು ಕೆಲವು ಸೇಬುಗಳು ಇಲಿಗಳಾಗಿವೆ ಅಂತ ಹೇಳ್ತಾನವ ಅಂದಾಗ. ಸೊ ವೆನ್ನಕ್ಷೆ ಇಷ್ಟು ಕರೆಕ್ಟಾಗಿ ಹಾಕೊಂಡ್ರೆ ಮಾತ್ರ ಕರೆಕ್ಟಾಗಿ ನಾವು ತೀರ್ಮಾನಗಳನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಗೊತ್ತಾಗುತ್ತೆ. ಯಾವುದೇ ಡಬ್ಬಿಗಳು ನಾಯಿಗಳಾಗಿಲ್ಲ ನೋಡ್ರಿ, ಡಬ್ಬಿಗಳದಾವು ಯಾವುದೇ ಡಬ್ಬಿಗಳು ನಾಯಿಗಳಾಗಿಲ್ಲ ಅಂತ ಹೇಳ್ತಾನವ. ಆದರೆ ಎಲ್ಲ ಡಬ್ಬಿಗಳು ನಾಯಿಗಳು ಆಗ್ಯಾವ ಅಂದ ಬಳಿಕ ಇದು ತೀರ್ಮಾನ ಸೊ ಕರೆಕ್ಟ್ ಆಗುತ್ತೆ. ಅಂದರೆ ಆ್ಯಕ್ಚುಲಿ ಇದು ಕರೆಕ್ಟ್ ಇದೆ, ಆದರೆ ನಾವು ಆಗಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಆಗಿವೆ ಇವು, ಅಂದರೆ ಯಾವುದೇ ಡಬ್ಬಿಗಳು ನಾಯಿಗಳಾಗಿಲ್ಲ ಅಂತ ಹೇಳ್ತಾನೆ, ಆದರೆ ಆಗಿವೆ ಎಲ್ಲ ಅಂತ ಬರ್ಬೇಕಾಗಿತ್ತು. ಇಲ್ಲಿ ಡೈರೆಕ್ಟ್ ಆನ್ಸರ್ನ ಅದನ್ನು ತೀರ್ಮಾನದೊಳಗೆ ಸೀದಾ ಐತಿ, ಅಂದರೆ ಇದು ಹೇಳಿಕೆ ತಪ್ಪಿದು. ಇನ್ನು ನೆಕ್ಸ್ಟ್ ಕೆಲವು ನಾಯಿಗಳು ಇಲಿಗಳಾಗಿಲ್ಲ ಅಂತ ಹೇಳ್ತಾನವ. ಅಂದ್ರೆ ಇಲ್ಲಿ ನೋಡ್ರಿ ಕೆಲವು ನಾಯಿಗಳು ಇಲಿಗಳಾಗ್ಯಾವ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಇಲ್ಲಿ ಏನು ಮಾತು ಹೇಳ್ತಾನೆ, ಕೆಲವು ನಾಯಿಗಳು ಇಲಿಗಳಾಗಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಆಗ್ಯಾವ ಕೆಲವು ನಾಯಿಗಳು ಏನೈತಿಲ್ಲ, ಕೆಲವು ಅನ್ನೋದೇನೈತಿಲ್ಲ ಇದನ್ನ ಸೇಡಿಂಗ್ ಮಾಡ್ಕೊಳ್ರಿ. ಇಲ್ಲಿ ಏನೈತೆ ಕೆಲವು ಇಲಿಗಳು ನಾಯಿಗಳ ಆಗ್ಯಾವ ಇವು, ಆದರೆ ಆ್ಯಕ್ಚುಲಿ ತಪ್ಪು ಕೊಟ್ಟಾನ ಇದನ್ನು. ಆಗಿವೆ ಅಂತ ಹೆಸರು ಕೊಟ್ಟಿದ್ದಕ್ಕೂ ಕೆಲವು ಇಲಿಗಳು ನಾಯಿಗಳಾಗಿವೆ ಅಂತ ಕೊಟ್ಟಿದ್ರು ಕೂಡ ಇದು ಹೇಳಿಕೆ ಕರೆಕ್ಟ್ ಆಗಿತ್ತು. ಕೆಲವು ನಾಯಿಗಳು ಇಲಿಗಳಾಗಿವೆ ಅಂತ ಹೇಳಿದ್ರು ಕೂಡ ಕರೆಕ್ಟ್ ಆಗಿತ್ತು. ಅದು ಆ್ಯಕ್ಚುಲಿ ಇದು ಹೇಳಿಕೆ ತಪ್ಪಾಗಿತ್ತು, ತೀರ್ಮಾನ ತಪ್ಪಾಗಿತ್ತು ಇದು. ಕೆಲವು ಸೇಬುಗಳು ಇಲಿಗಳಾಗಿವೆ ನೋಡ್ರೆ, ಇಲ್ಲಿ ಇಲಿಗಳದಾವು, ಇಲ್ಲಿ ಸೇಬುಗಳದಾವು. ಅಂದ್ರೆ ಕೆಲವು ಅನ್ನೋದು ಏನೈತಿ, ಸೊ ಇಲ್ಲಿ ಕೆಲವು ಅನ್ನೋದು ಬಂದೈತಿ ಇಲ್ಲಿ, ಅಂದ್ರೆ ಅರ್ಧ ಐತೆ ಅಂದ ಬಳಕ ಅದು ಕೆಲವು ಅಂತ ತಿಳ್ಕೊಬೇಕು. ಅಂದ್ರೆ ಇದು ಹೇಳಿಕೆ ತೀರ್ಮಾನ ಕರೆಕ್ಟ್ ಆಗುತ್ತೆ. ಅಂದ್ರೆ ಸರಿಯಾದ ಉತ್ತರ ತೀರ್ಮಾನ 3 ಮಾತ್ರ ಅನುಸರಿಸುತ್ತದೆ. ಅಂದ್ರೆ 3ನೇ ತೀರ್ಮಾನ ಮಾತ್ರ ಇದು ಮಾತ್ರ ಅನುಸರಿಸುತ್ತೈತಿ, ಇವೆರಡು ಅನುಸರಿಸುವುದಿಲ್ಲ. ತಿಳಿತಾ? ಏನತ್ತಂದ್ರೆ ಇವು ಭಾಳ ಕನ್ಫ್ಯೂಷನ್ ಪ್ರಶ್ನೆಗಳು. ಹೆಂಗಂದ್ರೆ ಹಿಂಗೆ ಬರ್ತವೆ ಪ್ರಶ್ನೆಗಳು, ಹಿಂಗೆ ಬರ್ತವೆ, ಭಾಳ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಏನೋ ವೆನ್ನಕ್ಷೆ ಹಾಕೊಳ್ಳೋದು ಗೊತ್ತಾಗಬೇಕು. ಸೊ ಯಾವ ಥರ ಹಾಕೊಂಡಿರ್ತೀವಿ ಅದ್ರ ಮ್ಯಾಗನ ಬಿಡಿಸೋದಿರ್ತೈತೆ ಅಷ್ಟೇ. ಅದೆಲ್ಲ ಬಿಡ್ಕಿಸಿಂದ ಎಲ್ಲರೂ ನಾವು ತಪ್ಪು ಹಾಕ್ಕೊಂಡಿವಪ್ಪ ಅಂತಂದ್ರೆ ತೀರ್ಮಾನನ ಮಾಡಕ್ಕೆ ಬರಂಗಿಲ್ಲ. ಇಲ್ಲಿ ತಿಳಿತು? ಆಪ್ಷನ್ಸ್ ಹುಡುಕಾಡ್ಕೋತ ಹೋದ್ರೂ ಕೆಲಸ ಆಗಂಗಿಲ್ಲ. ನೋಡ್ಕೊಡ್ರಿ, ಯಾವುದೇ ಕೋಟುಗಳು ಪ್ಯಾಂಟುಗಳಾಗಿಲ್ಲ ಅಂತ ಹೇಳ್ತಾನವ. ಸೀದಾ ಹಾಕೊಂಡ್ಬಿಡ್ತೀನಿ ನೋಡ್ರಿ. ಇವು ಕೋಟ್ ಅದಾವ್ರಿ, ಪ್ಯಾಂಟುಗಳು ಆಗಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಆಗಿವೆ ಅಂದ್ರೆ ಎಲ್ಲ ಆಗಿದ್ದು ನಡಬರ್ಕ್ ಬರ್ತೀವು, ಕೆಲವು ಆಗಿದ್ದು ಅಂದ್ರೆ ಅರ್ಧ ಬರ್ತಿತ್ತು. ಹಾಗೆ ಎಲ್ಲ ತಂದು ಬಳಕೆ ಅಂತ ಸಪ್ರೇಟ್ ಹಾಕೊಂಡ್ಬಿಡ್ರಿ ಅದನ್ನು. ಏನು ಹೇಳ್ತಾನಂದ್ರೆ ಯಾವುದೇ ಕೋಟ್ಗಳು ಪ್ಯಾಂಟ್ಗಳಾಗಿಲ್ಲ ಅಂದ್ರೆ ಈ ಕಡೆ ಕೋಟ್ ಬರ್ಕೋರಿ, ಈ ಕಡೆ ಪ್ಯಾಂಟ್ ಅಂತ ಬರ್ಕೋರಿ. ಇನ್ನು ನೆಕ್ಸ್ಟ್ ಎಲ್ಲ ಪ್ಯಾಂಟುಗಳು ಶರ್ಟ್ಗಳಾಗಿವೆ. ಅಂದ್ರೆ ಎಲ್ಲ ಪ್ಯಾಂಟುಗಳು ಶರ್ಟ್ಗಳಾಗಿವೆ ಅಂದಾಗ ಶರ್ಟ್ಗಳು ಏನತ್ತಿ ಮ್ಯಾಗ ಬರ್ತೈತಿರಪ್ಪ. ಶರ್ಟ್ಗಳು ಎಲ್ಲ ಪ್ಯಾಂಟ್ಗಳ ಶರ್ಟ್ ಆಗ್ಯಾವ ಅಂತ ಹೇಳ್ತಾನವ. ಅಂತ ಮತ್ತೇನು ಕೊಟ್ಟಂದ್ರೆ ಕೆಲವು ಶರ್ಟ್ಗಳು ಕೋಟ್ಗಳಾಗಿವೆ ಅಂತ ಕೊಟ್ಟಾನ. ಅಂದ್ರೆ ಪ್ಯಾಂಟ್ಗೆ ಕೋಟ್ಗೆ ಸಂಬಂಧ ಇಲ್ಲ, ಆದ್ರೆ ಕೆಲವು ಶರ್ಟ್ಗಳು ಕೋಟ್ಗಳಾಗಿವೆ ಅಂತ ಹೇಳ್ತಾನವ. ಅಂದಾಗ ಏನೈತಿಲ್ಲ, ಸೊ ಇದ್ರ ಮ್ಯಾಗ ಬರ್ಬೇಕಿದು ಕೋಟ್ ಅನ್ನೋದೇನೈತಿ ಇದ್ರಕ್ಕ ಸಂಬಂಧವೈತಿ ಅಂದ ಬಳಕ ಇದನ್ನ ಅಳಿಸ್ಬಿಡೋಣ. ಇದನ್ನು ಆ್ಯಕ್ಚುಲಿ ಏನೈತಿಲ್ಲ ಇದು ಮತ್ತೆ ತಪ್ಪಾಗ್ತಿದ್ವಿ. ವೆನ್ನಕ್ಷೆ ಏನೈತಿ ಫಸ್ಟಿಗೆ ಹಾಕೊಂಡಿದ್ವಿ ನಾವು, ಆದ್ರೆ ಆ ಪ್ರಕಾರ ಆಗಲಿಲ್ಲ. ಅದ ಲಾಸ್ಟ್ನೇ ಹೇಳಿಕೆ ಒಳಗೆ ಈ ಥರ ಕೊಟ್ಟ ಅಂದ ಬಳಕ ಅವಾಗ ಏನು ಮಾಡಬೇಕು, ಕೆಲವು ಕೋಟ್ಗಳಿಂದೈತಿಲ್ಲ, ಸೊ ಅದನ್ನು ಸೀದಾ ಹಾಕೊಂಡ್ಬಿಡ್ರಿ. ಓಕೆ, ಕೆಲವು ಶರ್ಟ್ಗಳು ಇಲ್ಲಿ ನೋಡ್ರೆ ಇದು ಕೆಲವು ಶರ್ಟ್ಗಳು ಕೋಟ್ಗಳಾಗಿವೆ. ಅಂದ್ರೆ ಕೋಟ್ಗೆ ಶರ್ಟ್ಗೆ ಸಂಬಂಧ ಐತಿ. ಇನ್ನು ನೆಕ್ಸ್ಟ್ ನೋಡ್ರಿ, ಯಾವುದೇ ಕೋಟ್ಗಳು ಶರ್ಟ್ಗಳಾಗಿಲ್ಲ ನೋಡ್ರಿ. ಯಾವುದೇ ಕೋಟ್ಗಳು ಶರ್ಟ್ಗಳಾಗಿಲ್ಲ ಅಂತ ಹೇಳ್ತಾನವ. ಅಂದ್ರೆ ಆಗೈತಿಲ್ಲ, ಕೆಲವು ಶರ್ಟ್ಗಳು ಕೋಟ್ಗಳಾಗ್ಯಾವ ಅಂದ ಬಳಕ ಕೆಲವು ಕೋಟ್ಗಳು ಕೂಡ ಶರ್ಟ್ ಆಗಿರ್ತಾವ. ಅಂದ್ರೆ ಏನು ಹೇಳ್ತಾನೆ, ಯಾವುದೇ ಕೋಟ್ಗಳು ಶರ್ಟ್ಗಳಾಗಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಇದು ಹೇಳಿಕೆ ತಪ್ಪೈತಿ, ತೀರ್ಮಾನ ತಪ್ಪೈತಿದ. ಅಂದ್ರೆ ಹೇಳಿಕೆ ಪ್ರಕಾರ ತೀರ್ಮಾನ ಅಲ್ಲಿದೆ. ಕೆಲವು ಶರ್ಟ್ಗಳು ಪ್ಯಾಂಟ್ಗಳಾಗಿವೆ, ಕೆಲವು ಶರ್ಟ್ಗಳು
ಪ್ಯಾಂಟ್ಗಳಾಗಿವೆ. ಎಲ್ಲ ಪ್ಯಾಂಟ್ಗಳು ಶರ್ಟ್ ಹಾಕವ ಅಂದಮ್ಯಾಗ ಏನೈತಿ ಕೆಲವು ಏನೈತಿಲ್ಲ ಶರ್ಟ್ಗಳೂ ಆಗಿರ್ಬೋದಿಲ್ಲ ಇದ್ರೊಳಗೆ. ಸೊ ಕೆಲವು ಏನೈತಿಲ್ಲ ಶರ್ಟ್ಗಳಾಗಿರ್ತಾವ. ಆಯ್ತಾ? ಸೊ ಇದು ಕೂಡ ಸರಿಯಾಗಿರ್ತೈತಿ. ಕೆಲವು ಪ್ಯಾಂಟ್ಗಳು ಕೋಟ್ಗಳಾಗಿವೆ. ಕೆಲವು ಪ್ಯಾಂಟ್ಗಳು ಕೋಟ್ಗಳಾಗಿವೆ. ಅಂದ್ರೆ ಪ್ಯಾಂಟ್ ಇಲ್ಲೈತ್ರಿ, ಕೋಟ್ ಇಲ್ಲೈತಿ, ಒಂದಕ್ಕೊಂದು ಸಂಬಂಧ ಐತೆ, ಇದಕ್ಕೆ ಸಂಬಂಧ ಇಲ್ಲ, ಏನೂ ಹತ್ತಿಲ್ಲ, ಅದಕ್ಕೂ ಒಳಗಿಲ್ಲ ಹೊರಗಿಲ್ಲ, ಏನೂ ಇಲ್ಲ ಅಂದ ಬಳಕ ಇದು ತೀರ್ಮಾನ ಕೂಡ ತಪ್ಪಾಗಿರ್ತೈತಿ. ಅಂದ್ರೆ ಆನ್ಸರ್ ಯಾವುದಂದ್ರೆ ಎರಡನೇ ತೀರ್ಮಾನ ಮಾತ್ರ ಕರೆಕ್ಟ್ ಐತಿ. ಸೊ ತೀರ್ಮಾನ 2 ಮಾತ್ರ ಅನುಸರಿಸುತ್ತದೆ. ಇದು ಸರಿಯಾದ ಉತ್ತರ. ನೋಡ್ರಿ, ತಾರ್ಕಿಕ ವಿವೇಚನೆ ಬಗ್ಗೆ ಏನಿಲ್ಲ, ಸ್ವಲ್ಪ ವಿಚಾರ ಮಾಡ್ಬೇಕು, ವೆನ್ನಕ್ಷೆ ಹಾಕೋಬೇಕು, ಹೆಂಗೈತಿ ಅನ್ನತಿ ಹೇಳಿಕೆ ಮತ್ತು ತೀರ್ಮಾನಗಳ ಕನ್ಫ್ಯೂಸ್ ಭಾಳ ಆಗ್ತೈತಿ. ಅದ ಈ ಟಾಪಿಕ್ನಾಗ 1 ಮಾರ್ಕ್ಸ್ ಅಂತೂ 100% ಬರ್ತೈತಿ. ಸ್ವಲ್ಪ ತಿಳ್ಕೊಂಡ ಚೆನ್ನಾಗಿ ಹಾಕಿರಿ, ಓಕೆ. ಇದ್ರೊಳಗೆ ಒಂದು ಸ್ವಲ್ಪ ಟ್ವಿಸ್ಟ್ ಬರ್ತಾವ, ಏನಿಲ್ಲ, ಬರೀ ಏನೈತಿ ಒಂದ್ರ ಕೂಡ ಹಿಂಗೆ ಈ ಥರ ಅಷ್ಟ ಬರ್ತಾವೆ, ಏನಿಲ್ಲ. ಎಲ್ಲ ಅಂತ ಬಂದಾಗ ಅಂತಲೇ ಅದನ್ನ ಒಳಗಿಡು, ಅದ್ರ ಮ್ಯಾಗ ಹಾಕೋದು ಹೋಗ್ಬಿಡೋದು, ಹೆಚ್ಚು ತಲೆನೇ ಕಟ್ಸ್ಕೊಳಂಗಿಲ್ಲ. ಈ ಥರ ಅಷ್ಟ ಬರ್ತಾವೆ. ಕೆಲವು ಅಂತಂದಾಗ ಅಂತಿ ಸೈಡ್ ಹಾಕೋದು, ಇದೇ ಥರ ಪ್ರಶ್ನೆ ಬರ್ತಾವೆ. ಭಾಳ ತಲೆ ಕಟ್ಸುವಂಥ ಅವಶ್ಯಕತೆ ಇಲ್ಲ. ಸೊ ಇದ್ರ ಬಗ್ಗೆ ಏನೈತಿ ಸ್ವಲ್ಪ ಹೆಚ್ಚು ಪ್ರಶ್ನೆಗಳನ್ನ ಬಿಡಿಸ್ರಿ. ಒಂದು ಯಾವ ಥರ ಮೆಥಡ್ ಅಂದ್ರೆ ಒಂದು 5-6 ಮೆಥಡ್ದಾಗ ಕೆಲವು, ಎಲ್ಲವು ಮತ್ತು ಈ ಥರ ಅಷ್ಟ ಬಂದಾಗ ಸಂಬಂಧ ಇಲ್ದು ಅದನ್ನ ಅಷ್ಟೇ ಏನೈತಿಲ್ಲ ಒಂದು ಸ್ವಲ್ಪ ಕರೆಕ್ಟಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಆರಾಮಾಗಿ ಬಿಡಿಸ್ತೀರಿ. ನಿಮ್ಗೆ ಈ ಟಾಪಿಕ್ ಬಗ್ಗೆ ಯಾವುದೇ ಪ್ರಶ್ನೆ ಹೇಳಿದ್ರು ಕೂಡ ನನಗೆ ಮೆಸೇಜ್ ಹಾಕ್ರಿ, ಅದನ್ನೆಲ್ಲನೂ ಬಿಡಿಸಿ ನಿಮ್ಗೆ ಕಳಿಸ್ತೀನಿ. ಏನು ಡೌಟ್ ಪಡೋಕೆ ಅವಶ್ಯಕತೆ ಇಲ್ಲ, ಎಲ್ಲನೂ ಕಳಿಸ್ತು ಬರ್ರಿ, ಚೋಲ್ತಂಗೆ ತಿಳ್ಕೊಳ್ರಿ. ಹಂಗೆ ಏನಾರು ನಾನು ಬದಲಾವಣೆ ಮಾಡ್ಬೇಕಂದ್ರೆ ಹೇಳ್ರಿ, ಅದ್ರ ಬಗ್ಗೆ ಮತ್ತಷ್ಟು ಬದಲಾಯಿಸಿ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ. ಸೊ ಈ ಟಾಪಿಕನ್ನು ಇಲ್ಲಿ ಎಂಡ್ ಮಾಡೋನು. ಆದಷ್ಟು ಅಂತಲೇ ಉಪಯೋಗ ತೊಗೊಳ್ರಿ. ಮತ್ತು ನೆಕ್ಸ್ಟ್ ಟಾಪಿಕ್ ಬಗ್ಗೆ ಯಾವುದು ವಿಡಿಯೋ ಮಾಡ್ಬೇಕಂತ ಹೇಳ್ರಿ. ಮ್ಯಾಥ್ಸ್ ಮಾಡಂತ ಹೇಳಕತ್ತೀರಿ, ನೋಡೋಣ ಮ್ಯಾಥ್ಸ್ ಎಷ್ಟು ಸಮಯ ಸಿಗ್ತಾರ. ನನಗೊಂದು ಸ್ವಲ್ಪ ಇನ್ನು ನಾವು ಕಲಿಬೇಕಾಗತ್ತಲ್ಲ, ಅದ್ರ ಬಗ್ಗೆ ಭಾಳ ದಿನದ ಗ್ಯಾಪ್ ಐತಿ. ಸೊ ಅದನ್ನು ಹಂಗೇನಾರು ಆಯ್ತಂದ್ರೆ ನೆಕ್ಸ್ಟ್ ಮಾಡಿ ಹಾಕ್ತೀನಿ. ಇರ್ಲಿಕ್ಕಾರ ನಮ್ಮ ಅಕಾಡೆಮಿಯ ಬಾಹುಬಲಿ ಸರ್ ವಿಡಿಯೋ ಮಾಡಿ ಹಾಕ್ತಾರೆ, ಅವ್ರದ್ದು ಬೇಕಂದ್ರೆ ನೀವು ನೋಡ್ಕೋಬೋದು. ಇಲ್ಲ ಸಾಕಷ್ಟು ಬೇರೆ ಬೇರೆ ಅಕಾಡೆಮಿ ಟೀಚರ್ಗಳನ್ನು ಟೀಚ್ ಮಾಡ್ತಿರ್ತಾರೆ, ಅದನ್ನೆಲ್ಲ ತೊಗೊಂಡು ಚೊಲ್ತಂಗಿ ತಯಾರು ಮಾಡ್ಕೊಡ್ರಿ. ದೇವ್ರು ಒಳ್ಳೇದು ಮಾಡಲಿ. ಆದಷ್ಟು ವಿಡಿಯೋವನ್ನು ಮತ್ತೊಬ್ರು ಶೇರ್ ಮಾಡಿರಿ. ಜೈ ಹಿಂದ್.